SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. SSLC ಗಣಿತ ಬೆಸ್ಟ್ ಪಾಸಿಂಗ್ ಟಾನಿಕ್ ಪಾರ್ಟ್ 5 ತಮಗೆಲ್ಲ ಹಾರ್ದಿಕ ಸ್ವಾಗತ. ಆ್ಯಂಡ್ ಅವರ್ ಆಫ್ ಪ್ಲಾನಿಂಗ್ ಕ್ಯಾನ್ ಸೇವ್ ಯು 10 hours ಆಫ್ ಡೂಯಿಂಗ್. ಕರೆಕ್ಟಾಗಿ ಕುತ್ಕೊಂಡು 1 ತಾಸು ಪ್ಲಾನ್ ಮಾಡಿಬಿಟ್ರೆ ಅನ್ನೆಸರಿ 10 ತಾಸು ಟೈಮ್ ವೇಸ್ಟ್ ಆಗೋದು ಇರ್ತದೆ. ಹಾಗಾಗಿ ಒಂದು ಪ್ಲಾನ್ ಯೋಜನೆ ಅನ್ನೋದು ಸಕ್ಸಸ್ ಆಗೋದಕ್ಕೆ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನೀವು SSLCಯಲ್ಲಿ ಗಣಿತದಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದು ವೆಲ್ ಪ್ಲಾನ್ ಇರಬೇಕು. ಯಾವ ಪಾಠದ ಮೇಲೆ ಗ್ಯಾರಂಟಿ ಪ್ರಶ್ನೆ ಬರ್ತವೆ, ಇವೆರಡು ಬಿಡಿಸ್ಬಿಟ್ರೆ ನಿಮ್ಗೆ 2 ಅಂಕ ಸಿಗ್ತವೆ. ಈ ಥರ ನಾವು ಪ್ರಾಕ್ಟಿಕಲಿ ಅನಾಲಿಸಿಸ್ ಮಾಡಿ ನಿಮ್ಗೆ ಈ ವಿಷಯ ಹೇಳ್ತಾ ಇರೋದ್ರಿಂದ ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಯಾವ ವಿಷಯಗಳು ಮಿಸ್ ಆಗಿ ಸಾಧ್ಯ ಇಲ್ಲ. ಹಾಗಾಗಿ DSCRT ಅವರು ಕೂಡ ಚರ್ಚೆ ಮಾಡಿದ ಹಾಗೆ ಅವರು ಯಾವ್ಯಾವ ಪ್ರಶ್ನೆಗಳನ್ನ ಗ್ಯಾರಂಟಿ ಅಂತ ಉಲ್ಲೇಖ ಮಾಡಿದ್ರೆ ಅವುಗಳನ್ನು ಮಾತ್ರ ನಾವು ಬಿಡಿಸ್ತಾ ಇದ್ದೀವಿ. ಹಾಗಾಗಿ ಅವ್ರು ಹೇಳಿದ ಪ್ರಕಾರ ಸಂಭವನೀಯತೆ ಪಾಠದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತಂತ ಹೇಳಿದ್ರೆ 2 ಅಂಕ ತಪ್ಪೆ 3 ಅಂಕ ಕೇಳ್ತಾರೆ. ಅದೇನು ವ್ಯತ್ಯಾಸ ಆಗೋದು ಭಾಳ ಅಂದ್ರೆ 1 ಅಂಕ ಹೆಚ್ಚು ಕಡಿಮೆ ಆಗ್ತದೆ. ಬಟ್ 2 ಅಂಕದ ಪ್ರಶ್ನೆ ಸಂಭವನೀಯತೆ ಮೇಲೆ ಬಹುತೇಕ ನೀವು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನ ಹಿಂಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಸಂಭವನೀಯತೆ ಮೇಲೆ ತುಂಬಾ ಸುಲಭ ಸಮಸ್ಯೆಗಳು. ಒಂದು 2-3 ಸಮಸ್ಯೆ ಬಿಡಿಸ್ತಾ ಹೋಗೋಣ. ಒಂದು 3-4 ನಿಮಗೆ ವರ್ಕೌಟ್ ಮಾಡೋದಕ್ಕೆ ಕೊಡೋಣ. ಒಂದು ಚೀಲದಲ್ಲಿ 2, 4, 8, 16, 32, 64, 128 ಮತ್ತು 256 ಸಂಖ್ಯೆಗಳನ್ನು ಬರೆದಿರುವ ಕಾರ್ಡ್ಗಳಿವೆ. ಯಾದೃಚ್ಛಿಕವಾಗಿ ಚೀಲದಿಂದ ಒಂದು ಕಾರ್ಡನ್ನು ತೆಗೆದಾಗ ಅದು ಪೂರ್ಣ ಘನಸಂಖ್ಯೆಯಾಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದು ಲೇಟೆಸ್ಟ್ ಆಗಿ ಆಗಸ್ಟ್ ಒಳಗೆ 2024 ಆಗಸ್ಟ್ ಒಳಗೆ ಪರೀಕ್ಷೆ 3 SSLC ರಾಜ್ಯಮಟ್ಟ ಪರೀಕ್ಷೆ 3 ಕೇಳಿದಂಥ ಪ್ರಶ್ನೆ. ಫಸ್ಟ್ ನೀವು ಸಂಭವನೀಯತೆ ಯಾವುದೇ ಸಮಸ್ಯೆ ಬಿಡಿಸ್ಬೇಕಾದ್ರೂ ಫಲಿತಾಂಶ ಗಣವನ್ನು ಬರೀಬೇಕು. ಫಲಿತಾಂಶ ಗಣ ಅಂದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಒಂದು ದಾಳವನ್ನು ಉರುಳಿಸಿದಾಗ ಅಂದ್ರೆ ಒಂದು ದಾಳ ಅಂದ್ರೆ 6 ಮುಖ ಇರ್ತವೆ. 1 ರಿಂದ 6 ನಂಬರ್ ಅಂತ ಹೇಳ್ತಾರೆ. 1 ರಿಂದ 6 ನಂಬರ್ ಬಿಟ್ಟರೆ ಫಲಿತಾಂಶಗಳನ್ನ ಮುಗಿತು. ಅದು ಇನ್ನೊಂದು ಸಮಸ್ಯೆ ಬಿಡಿಸೋ ಕ್ಲಿಯರ್ ಆಗಿ ಹೇಳೋಣ. ಈಗ ಆಲ್ರೆಡಿ ಅವರ ಫಲಿತಾಂಶಗಳನ್ನ ಕೊಟ್ಟಿದ್ದಾರೆ. ನೇರವಾಗಿ ನಾವು ಫಲಿತಾಂಶಗಳನ್ನ ಬರೀಬೇಕು. ಫಲಿತಾಂಶಗಳನ್ನ ಅಂದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಈ ಅಷ್ಟು ನಂಬರ್ ಬರ್ಕೊಳ್ಳೋಣ. 2, 4, 8, 16, 32, 64, 128, 256 ಚೀಲದೊಳಗೆ ಇಂಥ ಸಂಖ್ಯೆ ಕಾರ್ಡ್ೊಳಗೆ ಬರೆದು ಹಾಕಿದಾರ. ರ್ಯಾಂಡಮ್ ಆಗಿ ಯಾದೃಚ್ಛಿಕವಾಗಿ ಅಂದ್ರೆ ಏನು ನೋಡಿ ಆರಿಸ್ಕೊಳ್ಳೋದಲ್ಲ. ರ್ಯಾಂಡಮ್ ಆಗಿ ಕೈ ಹಾಕಿ ಒಂದು ಕಾರ್ಡ್ ಹೊರ ತೆಗೆಯುವಂತ ಕಾರ್ಡ್ ಅದು ಪೂರ್ಣ ಘನಸಂಖ್ಯೆ ಆಗಿರೋ ಸಂಭವನೀಯತೆ. ಫಸ್ಟ್ ನಾವೇನ್ ಬರೀಬೇಕಂದ್ರೆ ಹೊರ ತೆಗೆಯುವ ಕಾರ್ಡು ಘನಸಂಖ್ಯೆ ಆಗಿರೋ ಘಟನೆ ಎ ಆಗಿರ್ಲಿ. ಹೊರ ತೆಗೆಯುವ ಕಾರ್ಡು ಘನಸಂಖ್ಯೆ ಆಗಿರೋ ಘಟನೆ ಎ ಆಗಿರ್ಲಿ ಬಿ ಆಗಿರ್ಲಿ ಯಾವ್ದು ಬೇಕಾದ್ ತಗೋಬಹುದು ನೀವು. ಇಲ್ಲಿ ಗಣಾಂಶಗಳು ಬರೀಬೇಕು. ಘನಸಂಖ್ಯೆ ಅಂದ್ರೆ ಗೊತ್ತೈತೆ ನಿಮಗೆ, ಒಂದೇ ಸಂಖ್ಯೆಯನ್ನು 3 ಬಾರಿ ಇಟ್ಟು ಗುಣಿಸಿದಾಗ ಬರುವಂತ ಗುಣಲಬ್ಧವನ್ನು ಘನಸಂಖ್ಯೆ ಅಂತ ಕರಿತೇವೆ. 1 ಘನ 1, 2 ಘನ 8, 3 ಘನ 27, 4 ಘನ 64, 5 ಘನ 125, 6 ಘನ 216, 7 ಘನ 343 ಈ ತರ. ಇಲ್ಲಿ ಯಾವ್ಯಾವ ಘನಸಂಖ್ಯೆಗಳು? ಫಸ್ಟ್ ಘನಸಂಖ್ಯೆ 8 ಐತಿ, 2 ಘನ 8. ನೆಕ್ಸ್ಟ್ 4 ಘನ ಐತಿ. ಮತ್ತೆ ಯಾವ್ದು? 2 ಘನಸಂಖ್ಯೆ ಮಾತ್ರ ಬರೀಬೇಕು ಇಲ್ಲಿ. ಫಸ್ಟ್ ನಾವು NS ಬರ್ಕೋಬೇಕು. ಫಲಿತಾಂಶಗಳ ಏನ್ ಬರೀತಾರಲ್ಲ NS ಅಂದ್ರೆ S ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ ಎಷ್ಟು ಅಂತ ಅರ್ಥ. ಎಣಿಸ್ಬೇಕು. 1, 2, 3, 4, 5, 6, 7, 8 NS 8. ಇಲ್ಲಿ ನಾವು ಹೊರತೆಗೆ ಕಾರ್ಡ್ ಘನಸಂಖ್ಯೆ ಆಗಿರೋ ಘಟನೆ ಎ ಆಗಿದೆ ಅಂತ ತಗೊಂಡ್ವಿ. ಎ ಗಣ 8, 64 ಮಾತ್ರ ಯಾಕೆ ಬರ್ಕೊಂಡ್ವಿ? 8 ಮತ್ತು 64 ಮಾತ್ರ ಘನಸಂಖ್ಯೆ ಇದೆ ಅದರ. ಹಾಗಾಗಿ ಇವನ್ ಬರ್ಕೊಂಡ್ವಿ. NA ಎಷ್ಟಾಗುತ್ತಾ ಅಂದ್ರೆ ಈ ಎ ಗಣದಲ್ಲಿರೋ ಗಣಾಂಶಗಳ ಸಂಖ್ಯೆ 2 ಬರ್ತದೆ. ಸಂಭವನೀಯತೆ ಕಂಡುಹಿಡಿಯೋ ಸೂತ್ರ ಪ್ರೊಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು N of A upon N of S. ಇದು ಸೂತ್ರ. ದಿಸ್ ಇಂಪ್ಲಾಯ್ಸ್ N of A ಅಂದ್ರೆ ಎ ಗಣದಲ್ಲಿರೋ ಗಣಾಂಶಗಳ ಸಂಖ್ಯೆ 2. ನೆಕ್ಸ್ಟ್ N of S ಅಂದ್ರೆ S ಗಣದಲ್ಲಿರೋ ಗಣಾಂಶಗಳ ಸಂಖ್ಯೆ 8. ಇಷ್ಟ ಇಡ್ಬೋದು ಅಥವಾ ಸುಲಭೀಕರಿಸಿ 2 1 2 4. ದಿಸ್ ಇಂಪ್ಲಾಯ್ಸ್ 1/4. ಫಲಿತಾಂಶಗಳನ್ನ ಬರೆಯಕ್ಕ ಅರ್ಧ ಅಂಕ ಇರ್ತೈತಿ. ನೆಕ್ಸ್ಟ್ ಒಂದು ಘಟನೆ ಹೇಳಿರ್ತಲ್ಲ, ಯಾದೃಚ್ಛಿಕವಾಗಿ ಹೊರತೆಗೆಯುವಂತ ಸಂಖ್ಯೆ ಘನಸಂಖ್ಯೆ ಆಗಿರ್ಲಿ ಆ ಗಣ ಬರೆಯೋದಕ್ಕೆ ಅರ್ಧ ಅಂಕ ಇರ್ತೈತಿ. ನೆಕ್ಸ್ಟ್ ಇಲ್ಲಿ ಸೂತ್ರ ಬರೆಯಕ್ಕೆ ಅರ್ಧ ಅಂಕ ಇರ್ತೈತಿ. ಲಾಸ್ಟ್ ಉತ್ತರ ಕರೆಕ್ಟ್ ಬರೆಯಕ್ಕೆ ಅರ್ಧ ಅಂಕ ಇರ್ತೈತಿ. ಹಾಗಾಗಿ 2 ಅಂಕ ಡಿವೈಡ್ ಆಗಿರ್ತಾವೆ. ಎಷ್ಟು ಸರಳವಾಗಿ ನೀವು 2 ಅಂಕ ತಗೋದು ತುಂಬಾ ಸುಲಭ. ಅದು 2ನೇ ತರದ ಪ್ರಶ್ನೆ ಸಂಭವನೀಯತೆ ಸಂಬಂಧಪಟ್ಟದ್ದು. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 15ರವರೆಗೆ ನಮೂದಾಗಿರುವ ಬೆಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬೆಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇತ್ತೀಚೆಗೆ ಇದೇ ವಿಧದ ಸಮಸ್ಯೆಯನ್ನು ತುಂಬಾ ಸರಿ ಕೇಳೋ ಸಾಧ್ಯತೆಯೂ ಇದೆ. ಇದು ಕೂಡ ರಾಜ್ಯಮಟ್ಟದ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ನೋಡ್ರಿ, ಸಿಂಪಲ್ ಆಗಿ ಫಸ್ಟ್ ನಾವು ಸಂಭವನೀಯತೆ ಸಮಸ್ಯೆ ಬಿಡಿಸ್ಬೇಕಾದ್ರೆ ಫಸ್ಟ್ ಫಲಿತಾಂಶಗಳನ್ನ ಬರೀಬೇಕು.
ಫಲಿತಾಂಶಗಳು ಎಸ್ ಇಸ್ಕೊಲ್ಟ್ ಏನು ಬರಿಬೋದು, 1 ರಿಂದ 15ರವರೆಗೆ ನಮೂದಾಗಿರೋ ಬಿಲ್ಲೆಗಳಿವೆ ಅಂತ ಹೇಳಿದ್ದಾರೆ. ಅವರ ಕೊಟ್ಬಿಟ್ಟಿರು 1 ರಿಂದ 15 ನಂಬರ್ ಬರ್ಕೊಂಡ್ಬಿಡು. 1 2 3 4 5 6 1 ರಿಂದ 15 ನಂಬರ್ ಬರ್ಕೊಡು. ಈಗ ಎನ್ ಆಫ್ ಎಸ್ ಎಷ್ಟಾಗುತ್ತೆ ಅಂದರೆ ಎಸ್ ಗಣದಲ್ಲಿ ಎಷ್ಟದ ಗಣಾಂಶಗಳು 1 ರಿಂದ 15 ಅಂದರೆ 15 ಇದ್ದಾವೆ. ಎಸ್ ಮುಂದಿನ ಪ್ರಶ್ನೆ ಏನಂದ್ರೆ, ಈಗ ಒಂದು ಪೆಟ್ಟಿಗೆ ಒಳಗೆ 1 ರಿಂದ 15 ನಂಬರ್ ಬರೆದಿರುವಂಥ ಬೆಲೆಗಳು ಅಂದರೆ ಒಂದೊಂದು ಕಾರ್ಡ್ ಮೇಲೆ ರೌಂಡ್ ಆಗಿರೋ ಕಾರ್ಡ್ ಮೇಲೆ ಒಂದೊಂದು ನಂಬರ್ ಬರ್ದಿದ್ದ. ರ್ಯಾಂಡಮ್ ಆಗಿ ಕೈ ಹಾಕಿ ಒಂದು ಬಿಲ್ಲೆ ಹೊರಗೆ ತೆಗೆದಾಗ ಅದರ ಮೇಲಿರೋ ನಂಬರ್ ಅವಿಭಾಜ್ಯ ಸಂಖ್ಯೆ ಆಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ನಾವೇನು ಮಾಡೋಣ, ಯಾದೃಚ್ಛಿಕವಾಗಿ ಹೊರ ತೆಗೆಯುವಂಥ ಬಿಲ್ಲೆ ಅವಿಭಾಜ್ಯ ಸಂಖ್ಯೆ ಆಗಿರೋ ಘಟನೆ ಎ ಆಗಿದೆ. ಎಸ್, ಯಾದೃಚ್ಛಿಕವಾಗಿ ಹೊರ ತೆಗೆಯುವ ಬಿಲ್ಲೆ ಅವಿಭಾಜ್ಯ ಸಂಖ್ಯೆ ಆಗಿರೋ ಘಟನೆ ಎ ಆಗಿಲ್ಲಿ. ಎ ಗಣ ಬರ್ಕೋಬೇಕು. ಅವಾಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಥವಾ 2 ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆಗಳು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಆ ಮಗ್ಗಿಯನ್ನು ಹೊರತುಪಡಿಸಿ ಬೇರೆ ಯಾವ ಮಗ್ಗಿಯಾಗೂ ಇರೋದಿಲ್ಲ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, 2 ಅವಿಭಾಜ್ಯ ಸಂಖ್ಯೆ ಹೌದು. 1 ನೆಕ್ಸ್ಟ್ 3 ಅವಿಭಾಜ್ಯ ಸಂಖ್ಯೆ ಹೌದು. 4 ಅಲ್ಲ, 5 ಹೌದು. 6 ಅಲ್ಲ, 7 ಹೌದು ಅವಿಭಾಜ್ಯ ಸಂಖ್ಯೆ. 8 ಅಲ್ಲ, 9 ಅಲ್ಲ. 9 ಎಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ. 9 3ರಿಂದ ಭಾಗ ಹೋಗುತ್ತೆ, ಬೇರೆ ಯಾವ ಮಗ್ಗಿಂದನೂ ಭಾಗ ಹೋಗಬಾರ್ದು. 11 ಹೌದು. ನೆಕ್ಸ್ಟ್ 13 ಹೌದು. ಇಷ್ಟೇ. ಎನ್ ಆಫ್ ಎ ಎಷ್ಟಾಯ್ತು ಇಲ್ಲಿ ಅಂದರೆ ಎ ಗಣದಲ್ಲಿರುವ ಗಣಾಂಶಗಳು ಬರೀ ಅವಿಭಾಜ್ಯ ಸಂಖ್ಯೆ ಮಾತ್ರ ಬರ್ಕೊಂಡ್ವಿ. 1 2 3 4 5 6. ಎನ್ ಆಫ್ ಎ 6. ಸೂತ್ರ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಪ್ಪ ಎನ್ ಆಫ್ ಎಸ್. ದಿಸ್ ಇಂಪ್ಲಾಯ್ಸ್ ಎನ್ ಆಫ್ ಎ ಅಂದರೆ 6, ಎನ್ ಆಫ್ ಎಸ್ ಅಂದರೆ 15. ಇಷ್ಟ ಇಡ್ಬೋದು ಅಥವಾ ಸುಲಭೀಕರಿಸಿದ್ರೆ 3 ಎಳೆ 6 3 5 15 ಅಂದರೆ 2/5 ಮಾಡಿ ನಿಮ್ಗೆ 2ಕ್ಕೆ 2 ಅಂಕ ಸಿಗ್ತಾವೆ. ಇದೇ ಪ್ರಶ್ನೆ ಹೆಂಗೆ ಕೇಳ್ಬೋದು, 1 ರಿಂದ 15ರವರೆಗೆ ನಮೂದಾಗಿರುವ ಬಿಲ್ಲೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ. ಯಾದೃಚ್ಛಿಕವಾಗಿ ಹೊರತೆಗೆಯುವಂಥ ಬಿಲ್ಲೆ ಅದು ಸಮಸಂಖ್ಯೆ ಆಗಿರೋ ಸಂಭವನೀಯತೆ ಕಂಡುಹಿಡಿಯಿರಿ. ಅವಾಗ 2 4 6 8 10 12 14 ಬರ್ಕೋತೀವಿ. ಬೆಸ ಸಂಖ್ಯೆ ಆಗಿರೋ ಸಂಭವನೀಯತೆ ಕಂಡುಹಿಡಿಯಿರಿ. ಅವಾಗ ಘಟನೆ ಎ ಏನಾಗ್ತೈತೆ, ಬೆಸ ಸಂಖ್ಯೆ ಎಷ್ಟು ಬರೆಯೋದು 1 3 5 7 9. ಅವ್ರು ಏನು ಹೇಳ್ತಾರ ಅದನ್ನ ಎ ಗಣದಲ್ಲಿ ಬರ್ಕೋಬೇಕು. ಇಷ್ಟು ಮಾಡಿ ನಿಮಗೆ 2ಕ್ಕೆ 2 ಅಂಕ ಸಿಗ್ತವೆ. ಲೇಟೆಸ್ಟ್ ಆಗಿ ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅದರ ಕೇಳಿರುವಂಥ ಪ್ರಶ್ನೆ, ಖಚಿತ ಘಟನೆ ಹಾಗೂ ಅಸಂಭವ ಘಟನೆ ಸಂಭವನೀಯತೆಯನ್ನು ಬರೆಯಿರಿ. ಬಹಳ ಸುಲಭವಾಗಿರುವಂಥ ಪ್ರಶ್ನೆ. ಖಚಿತ ಘಟನೆ ಅಂದ್ರೆ ಒಂದು ಘಟನೆ ಗ್ಯಾರಂಟಿ ನಡೀತಾ ಇದ್ರೆ ಅದು ಖಚಿತ ಘಟನೆ ಅಂತ ಕರಿತೇವೆ. 100% ನಡೀತಾ ಇದ್ರೆ ಖಚಿತ ಘಟನೆ. ಈಗ ಇವತ್ತು ಮಂಗಳವಾರ ನಿಂತ್ಕೊಂಡು ನಾಳೆ ಬುಧವಾರ ಅಂತ ಹೇಳಿದ್ರೆ ಅದು ಖಚಿತ ಘಟನೆ ಆಗ್ತದೆ. ಇವತ್ತು ತಾರೀಕು 11, ನಾಳೆ 11ನೇ ತಾರೀಕಿಗೆ ನಿಂತ್ಕೊಂಡು ನಾಳೆ 12ನೇ ತಾರೀಕು ಆಗುತ್ತೆ ಅಂತ ಹೇಳಿದ್ರೆ ಖಚಿತ ಘಟನೆ. ಖಚಿತ ಘಟನೆ 100% ನಡೀತು. ಖಚಿತ ಘಟನೆ ಸಂಭವನೀಯತೆ ಯಾವಾಗಲೂ 1 ಆಗ್ತದೆ. ಖಚಿತ ಘಟನೆ ಸಂಭವನೀಯತೆ 1. ಅಸಂಭವ ಘಟನೆ ಸಂಭವನೀಯತೆ, ಅಸಂಭವ ಘಟನೆ ಅಂದ್ರೆ ಒಟ್ಟ ಸಂಭವಿಸಲಾರ್ದು, ಸಾಧ್ಯ ಆಗಲಾರ್ದು. ವಾರದಲ್ಲಿ 8 ದಿನ ಬರುವ ಘಟನೆ, ವಾರದಲ್ಲಿ ಇರೋದೇ 7 ದಿನ, 8ನೇ ದಿನ ಬರೋದೇ ಇಲ್ಲ. ತಿಂಗಳಲ್ಲಿ 33ನೇ ದಿನ, ತಿಂಗಳದಾಗ ಇರೋದ ಗರಿಷ್ಠ ಅಂದ್ರೆ 31 ದಿನ. ಇಂಥವು ಅಸಂಭವ ಘಟನೆ ಅಂತ ಕರಿತೀವಿ. ಅಸಂಭವ ಘಟನೆ ಸಂಭವನೀಯತೆ 0 ಆಗುತ್ತೆ. ಇದರ ಸಂಭವನೀಯತೆ 0. ಮತ್ತು 1 ಅಂಕದ ಪ್ರಶ್ನೆಯಲ್ಲಿ ಏನು ಕೇಳ್ಬೋದು ಅಂದ್ರೆ, ಒಂದು ಪ್ರದೇಶದಲ್ಲಿ ಮಳೆ ಬೀಳುವ ಸಂಭವನೀಯತೆ 0.7 ಆದರೆ ಮಳೆ ಬೀಳದಿರೋ ಸಂಭವನೀಯತೆ ಎಷ್ಟಂದ್ರೆ 2 ಸೇರಿ 1 ಆಗ್ಬೇಕು. ಅಂದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಈ ಸೂತ್ರದ ಮೇಲೆ ಪ್ರಶ್ನೆ ಕೇಳ್ತಾರೆ. ಯಾವ್ದಾರ ಒಂದು ಕೊಟ್ಟಿದ್ದನ್ನು ನೀವು ಮಳೆ ಬೀಳುವ ಸಂಭವನೀಯತೆ ಪಿ ಆಫ್ ಇ ಅಂತ ತಗೋದ್ರೆ ಇದನ್ನ ಆಸ್ ಇಟ್ ಈಸ್ ಬರ್ತದೆ. ಪಿ ಆಫ್ ಇ ಬಾರ್ ಈ 0.7 ಈ ಕಡೆ ಕಳಿಸ್ಬಿಡೋಣ, ಏನಾಗ್ತೈತಿ ಮೈನಸ್ ಆಗ್ತದೆ. 1 ಮೈನಸ್ 0.7 ಅದು ನಾವು ಹಿಂಗೆ ಮಾಡೋಕೆ 1.0 ಅಂತ ಬರ್ಕೊಂಡು 0.7 ಅನ್ನು 1ರೊಳಗೆ ಕರಿಬೇಕು. 0.7 ಹತ್ತಿರ 7 ಕಳೆದ 3 ಅಂದರೆ 1 0. 0.3 ಈ ಥರ ಕೇಳೋ ಸಾಧ್ಯತೆ ಇದೆ. ಹಾಗೆ ಈ ಸೂತ್ರ ನೆನಪಿಟ್ಕೋ. ಅದನ್ನಾದ್ರು ಸಮಟೈಮ್ಸ್ ಡಬಲ್ ಡಿಜಿಟ್ ಕೇಳಬಹುದು. ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆ 0.95 ಆದರೆ ಮಳೆ ಬೀಳದಿರೋ ಸಂಭವನೀಯತೆ ಇದಕ್ಕೆ ಎಷ್ಟು ಕೂಡಿಸಿದ್ರೆ 1 ಆಗ್ತೈತಿ, 0.5 ಕೂಡಿಸಿದ್ರೆ. ಅಥವಾ ನೀವು 1.00 ಒಳಗೆ 0.95 ಕಳೆದ್ಬಿಡಿ. ಹತ್ತಿರ 5 ಕಳೆದ 5 1 0 0 0.05
ಹಾಗಾಗಿ ಈ ಥರನೂ ಕೇಳೋ ಸಾಧ್ಯತೆ ಐತಿ. ಏನು ಕೊಟ್ಟಿರ್ತಾರ ಪಿ ಆಫ್ ಇ ಬಾರ್ ಅಂತಾರೆ ತಗೋರಿ, ಪಿ ಆಫ್ ಪಿ ಅಂತಾರೆ ತಗೋರಿ, ಸುಲಭವಾಗಿ ನೀವು ಉತ್ತರ ಕಂಡುಹಿಡಿಬೋದು. ಇದು ಕ್ವಶನ್ ಪೇಪರ್ ಯಾವುದಂದ್ರೆ ಲೇಟೆಸ್ಟ್ ಆಗಿ 2024 ಮಾರ್ಚ್ ಒಳಗೆ ಏನು ಪರೀಕ್ಷೆ ನಡೀತಲ್ಲ, ಪರೀಕ್ಷೆ 1 ಅದರಲ್ಲಿ ಕೇಳಿದಂಥ ಪ್ರಶ್ನೆಯನ್ನು ನೀವು ಇಲ್ಲಿ ನೋಡ್ಬೋದು. ಒಂದು ಬುಟ್ಟಿಯಲ್ಲಿ 36 ಮಾವಿನ ಹಣ್ಣುಗಳಿವೆ. ಅವುಗಳ 1/4 ಭಾಗದಷ್ಟು ಹಣ್ಣುಗಳು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ. ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಫಸ್ಟ್ ನಾವು ಫಲಿತಾಂಶಗಳನ್ನ ಬರ್ಕೊಳ್ಳೋಣ. ಒಟ್ಟು 36 ಮಾವಿನ ಹಣ್ಣುಗಳಂತ ಹೇಳಿದ್ದಾರೆ. ಇಷ್ಟಾದ್ಮೇಲೆ ನಾವು 1/4 ಭಾಗದಷ್ಟು ಹಣ್ಣುಗಳು ಕೊಳೆತಿವೆ. ಕೊಳೆತಿರುವ ಹಣ್ಣುಗಳು ಎಷ್ಟು, ಚೆನ್ನಾಗಿರೋ ಹಣ್ಣುಗಳು ಎಷ್ಟು ಅನ್ನೋದನ್ನ ಲೆಕ್ಕ ಹಾಕೋಬೇಕು ನಾವು ಫಸ್ಟ್. ಅಂದ್ರೆ ಈಗ ನಾವು 36 ಹಣ್ಣು ಒಳಗೆ 1/4 ಅಷ್ಟು ಕೊಳೆತಿವೆ ಅಂದ್ರೆ ಕೊಳೆತಿರೋ ಹಣ್ಣುಗಳ ಸಂಖ್ಯೆ ಕಂಡುಹಿಡಿಯೋದು. ಹೆಂಗೆ ಕಂಡುಹಿಡಿಯೋದು? 1/4 ಅಷ್ಟು ಅಂತ ಹೇಳಿದ್ರೆ 1/4 ಇಂಟು 36. 36ರ 1/4 ಅಂದ್ರೆ ಎಷ್ಟು? 4 1 4 9 ಅಂದ್ರೆ ಇದನ್ನು ಸಮನಾದ 4 ಭಾಗ ಮಾಡಿ 1 ಭಾಗ ತಗೊಳ್ಳೋದು ಅಂತ ಅರ್ಥ. ಅಂದ್ರೆ ಕೊಳೆತಿರೋ ಹಣ್ಣುಗಳು ಎಷ್ಟು? 9. ಚಲೋ ಇರೋ ಹಣ್ಣುಗಳು ಎಷ್ಟು? 36 ಕೊಳೆತಿರೋ ಹಣ್ಣು ಕಳೆದು ಬಿಟ್ರೆ ನಮಗೆ ಚಲೋ ಇರೋ ಹಣ್ಣುಗಳು ಸಿಗ್ತಾವೆ. 36 9 ಕಳೆದ್ರೆ 27. 27 ಉತ್ತಮವಾಗಿರುವಂತ ಹಣ್ಣುಗಳು. ಈ ಪ್ರಶ್ನೆ ಏನು ಕೇಳಿದಾರೆ ಅಂದ್ರೆ, ರ್ಯಾಂಡಮ್ ಆಗಿ ಆ ಬುಟ್ಟಿಯೊಳಗೆ ಕೈ ಹಾಕಿ ಒಂದು ಮಾವಿನ ಹಣ್ಣು ಹೊರ ತೆಗೆದಾಗ ಅದು ಚೆನ್ನಾಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಎಸ್, ಅದು ಚೆನ್ನಾಗಿರೋ ಘಟನೆ ಎ ಆಗಿಲ್ಲ ಅಂತ ತಗೊಳ್ಳಿ. ಹೊರತೆಗೆಯುವ ಮಾವಿನ ಹಣ್ಣು ಉತ್ತಮವಾಗಿರೋ ಘಟನೆ ಎ ಆಗಿದೆ. ಎ ಗಣದಲ್ಲಿ ಅಂದ್ರೆ ಎನ್ ಆಫ್ ಎ ಎಷ್ಟು ಬರ್ತೈತಿ? ಉತ್ತಮವಾಗಿರೋ ಹಣ್ಣುಗಳು ಎಷ್ಟು ಇದಾವೆ? 27 ಇದಾವೆ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಅಪಾನ್ ಎನ್ ಆಫ್ ಎಸ್. ದಿಸ್ ಇಂಪ್ಲಾಯ್ಸ್ ಎನ್ ಆಫ್ ಎ ಅಂದ್ರೆ 27, ಎನ್ ಆಫ್ ಎಸ್ ಟೋಟಲ್ 36. ಇಷ್ಟ ಇಡ್ಬೋದು. ಅಥವಾ ನಾವು 9 3 27 9 4 3/4 ಅಂದ್ರೆ ಹೊರ ತೆಗೆಯುವಂಥ ಹಣ್ಣು ಚೆನ್ನಾಗಿರುವ ಸಂಭವನೀಯತೆ 3/4 ಆಗಿರ್ತದೆ. ನೋಡಿ ಎಷ್ಟು ಸುಲಭವಾಗಿ ನಾವು ಎಡಕ್ಕೆ ತಗೋಬೋದು. ಈ ವಿಧದ ಸಮಸ್ಯೆಗಳು ಕೇಳ್ತಾರೆ. ಈ ಥರ ಎಲ್ಲ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲೇನು ಕೊಟ್ಟಿದ್ದೀವಲ್ಲ ಹೋಮ್ವರ್ಕ್, ಇವನ್ನ ವರ್ಕೌಟ್ ಮಾಡಿರಿ. ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಈ ಒಂದು ತರಗತಿಯಲ್ಲಿ ನಾವು ಸಂಭವನೀಯತೆ ಘಟಕ್ಕೆ ಸಂಬಂಧಪಟ್ಟಂತ 2 ಅಂಕ ಯಾವ ತರ ಪ್ರಶ್ನೆ ಬರ್ತಾವ ಅನ್ನೋದನ್ನ ಎಲ್ಲ ವಿಧದ ಸಮಸ್ಯೆ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ 3 ಅಂಕದ ಸಮಸ್ಯೆಗಳನ್ನ ಯಾವ ಪಾಠದ ಮೇಲೆ ಗ್ಯಾರಂಟಿ ಕೇಳ್ತಾರ, ಅದನ್ನು ತುಂಬಾ ಸುಲಭವಾಗಿ 3 ಅಂಕ ಗಳಿಸೋದು ಹೇಗೆ ಅನ್ನೋದನ್ನ ಚರ್ಚೆ ಮಾಡೋಣ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ. ಧನ್ಯವಾದ.